ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಹೇರ್ ಕೇರ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ನಾನು ನನ್ನ ಹೇರ್ ಕೇರಲ್ಲಿ ಬಿ ಬಾಡಿ ವಾಯ್ಸ್ ಅವರ 4% ರಿಟರ್ನ್ಸನ್ ಹೇರ್ ಆಯಿಲ್ ಬೂಸ್ಟರ್ನ ತೊಗೊಂಡಿದ್ದೀನಿ. ಮತ್ತು ನನಗೆ ಇಷ್ಟವಾದ ಹೇರ್ ಆಯಿಲ್ ಕೋಕೋನಟ್ ಆಯಿಲ್ನ ತೊಗೊಂಡು ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿ 1 ml ಈ ಸಿರಮ್ ಆಯಿಲ್ದು ಬೂಸ್ಟರ್ ಏನು ಬರುತ್ತೆ ಅದನ್ನು ತೊಗೊಂಡು ಮಿಕ್ಸ್ ಮಾಡಿ ಹಚ್ಕೋತಾ ಇದ್ದೀನಿ. ಮತ್ತು ನನ್ನ ಹೇರ್ ತುಂಬಾ ಯಾಕೋ ಗೊತ್ತಿಲ್ಲ, ತುಂಬ ಡ್ರೈ ಅನ್ನಿಸ್ತಾ ಇದೆ ಈ ಚಳಿ ವೆದರ್ಗೂ. ಅದರಿಂದ ಅಲೋವೆರಾ ಕೂಡ ತೊಗೊಂಡಿದ್ದೀನಿ. ಮತ್ತು ಈ ಒಂದು ಹೇರ್ ಬ್ಯಾಂಡ್ನ ತೊಗೊಂಡಿದ್ದೀನಿ. ಯಾಕೆ ಹೇರ್ ಬ್ಯಾಂಡ್ನೇ ನಾವು ಎಣ್ಣೆ ಹಚ್ಚಿದ ಮೇಲೆ ಹಾಕಬೇಕು ಅಂದರೆ ಹೇರು ಡ್ಯಾಮೇಜ್ ಆಗೋದಾಗಲಿ ಆ ಥರ ಆಗೋದಿಲ್ಲ. ಸೊ ಎಣ್ಣೆ ಹಚ್ಬಿಟ್ಟು ನಂತರದಲ್ಲಿ ಈ ಬ್ಯಾಂಡಿಂದ ಕಟ್ಕೊಂಡು ಒಂದು 1 ಅವರ್ ಬಿಟ್ಟು ನಾವು ತಲೆಗೆ ಮೈಲ್ಡ್ ಶಾಂಪೂಯಿಂದ ಸ್ನಾನ ಮಾಡಿಕೊಂಡು ಮತ್ತು ಕಂಡೀಷ್ನರು ಸಹ ಯೂಸ್ ಮಾಡಿ. ಈ ಚಳಿಗಾಲದಲ್ಲಿ ತುಂಬಾ ಏರ್ ಫಾಲ್ ಆಗ್ತಾಯಿದೆ. ಯಾರಿಗೆಲ್ಲ ಇನ್ನೂ ಏರ್ ಫಾಲ್ ಆಗ್ತಾಯಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸ್ವಲ್ಪ ಎಗ್ ತೊಗೊಳ್ಳಿ, ಪ್ರೋಟೀನ್ ಜಾಸ್ತಿಯಾಗಿ ತೊಗೊಳ್ಳಿ, ಮತ್ತು ಹೈಡ್ರೇಟ್ ಆಗಿರಿ. ಯಾವಾಗಲೂ ವಾಟರ್ ಜಾಸ್ತಿ ಕುಡೀರಿ. 2 to 3 ಲೀಟರ್ಸ್ವರೆಗೂ ವಾಟರ್ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಸ್ಕಿನ್ಗೆ ಮತ್ತು ಹೇರಿಗೆ ತುಂಬ ಒಳ್ಳೆಯದು. ನನಗಂತೂ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗೋಕ್ಕೆ ಶುರುವಾಗಿದೆ. ಸೊ ನಾನು ಈ ಥರ ಸ್ವಲ್ಪ ಮನೇಲಿ ಹೋಮ್ ಟಿಪ್ಸು ರೆಮಿಡೀಸ್ ನನಗೇನು ಈಸಿಯಾಗಿ ಅವೈಲೇಬಲ್ ಇದೆ ಅದರಲ್ಲಿ ನಾನು ನನ್ನ ಹೇರ್ ಕೇರ್ನ ಮಾಡ್ಕೋತೀನಿ. ನೀವೆಲ್ಲ ಹೇಗೆ ಹೇರ್ ಕೇರ್ನ ಮಾಡ್ಕೋತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.